ಪ್ರದೀಪ್ ಅವರು ಮೋಹನ್ ವಿಶ್ವ ಅವರು ಉತ್ತರ ಕೊಡಬೇಕು. ಇದು ವಿರೋಧ ಇರೋದು ಗ್ಯಾರಂಟಿ ಯೋಜನೆಗಳಿಗ ಅಥವಾ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಕಾಂಗ್ರೆಸ್ ಕೂಡ ಪೊಲಿಟಿಸೈಸ್ ಮಾಡ್ತು, ವೋಟ್ ಗಳಿಸೋ ಪ್ರಯತ್ನವನ್ನ ಮಾಡ್ತು ಅನ್ನೋದಕ್ಕೆ ವಿರೋಧನಾ ಮೋಹನ್ ವಿಶ್ವ ಅವರೇ? ಅದಾದ್ಮೇಲೆ ಪ್ರದೀಪ್ ಅವ್ರು ಹೇಳಿ. ನೋಡಿ, ಇದನ್ನ ಇವರು ವೋಟ್ ಗಳಿಸೋದಕ್ಕೋಸ್ಕರನೇ ಬಳಸ್ಕೊಂಡಿದ್ದು. ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಭಾಷಣ ನೀವು ತೋರಿಸಿದ್ರೆ ಅವತ್ತು ಯಾವ ರೀತಿ ಹೇಳಿದ್ರು ಅಂದ್ರೆ ಎಲ್ಲಾರ್ಗು ಹೇಳಿದನ್ನ ನೋಡಿದ್ರೆ ಅದು ವೋಟ್ಗೋಸ್ಕರನೇ ಮಾಡಿದ್ದದು. ಅರ್ಥ ಆಯ್ತಲ್ಲ? ವೋಟ್ಗೋಸ್ಕರನೇ ಮಾಡಿದ್ದು. ಅವರು ತನ್ನಂತಾನ್ 14 ಸರಿ ಬಡ್ಜೆಟ್ ಮಂಡಿಸಿರುವಂತ ಆರ್ಥಿಕ ನಾಯಕ ಅಂತೆಲ್ಲ ಹೇಳ್ಕೊಂತಾರಲ್ಲ, ಅಷ್ಟು ಹೇಳ್ಕೊಂಡ್ರು ಅವ್ರು ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಿದೀನಿ ಅಂತ ಹೇಳ್ಕೊಂಡ್ರು ಸಹ ಅವ್ರು ಯಾವ ಮುಖ್ಯಮಂತ್ರಿ ಆಗಿದ್ರು ಅವಾಗ ಎಲ್ಲಾಂದ್ರೆ ರಾಜ್ಯನ ಸಾಲಕ್ಕೆ ತಳ್ಳಿರೋದೇ ಅವರು. ಅವ್ರ ಇತಿಹಾಸನೇ ಇದೆ ಅದು. ಅರ್ಥ ಆಯ್ತಲ್ಲ? ಸತೀಶ್ ಕೇಳಿಸ್ಕೊಳ್ಳಿ, ಸಮಯ ಇರೋದೇ ಸ್ವಲ್ಪ. ನಟರಾಜ್ ಗೌಡ್ರೆ ಮೋಹನ್ ವಿಶ್ವ ಅವರು ವಾಯ್ಸ್ ಮಾತಾಡಿದ್ರು. 2013ರಿಂದ ಇವತ್ತಿನವರೆಗೂ ರಾಜ್ಯಕ್ಕೆ ಅಕ್ಕಿ ಕೊಟ್ಟಿದ್ದು ಕೇಂದ್ರ ಸರ್ಕಾರನೇ. ಇವ್ರು ಬರೀ ಚೀಲ ಕೊಪ್ಪು ಚೀಲದ ಮೇಲೆ ಸಿದ್ದರಾಮಯ್ಯನವರ ಫೋಟೋ ಹಾಕೊಂಡು ಮಾರ್ಕೆಟಿಂಗ್ ಮಾಡಿದ್ರು. ಅದನ್ನ ಬಗ್ಗೆ ಎಷ್ಟು ಸುಳ್ಳು ಹೇಳ್ಕೊಳ್ತಿರ್ತಾರೆ. ಇವತ್ತು ಕೊಟ್ಟಿಲ್ಲ ನಾನ್ ಕೊಟ್ಟೆ ಅಂತ ಹೇಳ್ಕೊಂಡು. ನೆಕ್ಸ್ಟ್ ಕೇಳಿಸ್ಕೊಳ್ಳಿ, ಕರೋನಾ ಸಮಯದಲ್ಲಿ ಇಡೀ ದೇಶದಲ್ಲಿ 80 ಕೋಟಿ ಬಡವರಿಗೆ, ಇವತ್ತು ಇನ್ನೂ ದಾಟಿದೆ ಅದು ಸಂಖ್ಯೆ, ಆಯ್ತಲ್ಲ, ಉಚಿತವಾಗಿ ಪಡಿತರ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. ಅರ್ಥ ಆಯ್ತಲ್ಲ? ಅಕ್ಕಿ ಕೊಟ್ಟಿಲ್ಲ ಅಂತ ಏನ್ ಸುಳ್ಳು ಹೇಳ್ತಾರೆ ಇವರು. ಇದೆಲ್ಲ ಬರ್ತೋಗ್ಬಿಡೋದು. ಹಾಗಾದ್ರೆ ಅಲ್ಲಿ ನೆನಪಾಗೋದಿಲ್ವಾ ಅವ್ರಿಗೆ? ಭಾರತ್ ರೈಸ್ ಅಂತ ಕಡಿಮೆ ಆಗೋಯ್ತಂತೆ. ಆದ್ರೆ 12-13 ವರ್ಷದ ಕೊಡ್ಕೊಂಡ್ ಬಂದಿದ್ದು ನಾವು ಕೊಟ್ಟಿದ್ದ ಅಕ್ಕಿ ಮೇಲೆ ಅವ್ರು ಚೀಲದ ಫೋಟೋ ಹಾಕೊಂಡು ಮಾರ್ಕೆಟಿಂಗ್ ಮಾಡ್ಕೊಂಡ್ಬಿಟ್ಟು ಬೇಕು ಗ್ಯಾರಂಟಿ. ಯಾರು ಬೇಡ ಅಂತ ಹೇಳ್ತಾರೆ? 100% ಬೇಕು. ಆಯ್ತಲ್ಲ? ಕೇಳಿಸ್ಕೊಳ್ಳಿ. ಇದಾದ ನಂತರ ನಾನು ನೋಡಿ, ಇದೇ ಈ ವಾಯ್ಸ್ ಕಟ್ಟಾರ ಮಧ್ಯದಲ್ಲಿ ಒಂಥರ ಫ್ಲೋನೇ ಹೋಗ್ಬಿಡ್ತಾರೆ. ಏನೋ ಒಂದು ಹೇಳಬೇಕು ಅಂತ ಹೇಳಿದ್ರೆ ಇದು ಇಂಟೆನ್ಷನಲಿ ಮಾಡುವಂತದ್ದು. ಆಯ್ತಲ್ಲ? ನಾವು ಗ್ಯಾರಂಟಿ ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಆಯ್ತಲ್ಲ? ಗ್ಯಾರಂಟಿ ಬೇಕೇ ಬೇಕು. ಅದ್ರ ಬಗ್ಗೆ ಚರ್ಚೆ ಕುತ್ಕೊಂಡು ವಿಧಾನಸೌಧದಲ್ಲಿ ಚರ್ಚೆಗೂ ಬರಲ್ಲ, ಅವಕಾಶ ಕೊಡಲ್ಲ. ಮತ್ತೇನೋ ಅಡ್ಜಾರ್ನ್ ಮಾಡಿಸೋದು, ಮತ್ತಿನ್ನೇನೋ ಕೂಗಾಡ್ಸೋದು, ಮತ್ತಿನ್ನೇನೋ ಸ್ಟಾಪ್ ಮಾಡೋದು, ಈ ರೀತಿ ಕೆಲಸಗಳನ್ನ ಮಾಡ್ಕೊಂಡ್ ಬಂದ್ರು. ಆಯ್ತಲ್ಲ? ಈಗ ಗೃಹಲಕ್ಷ್ಮಿಯರ್ನ ಹೆಣ್ಣು ಮಕ್ಕಳನ್ನ ಅವರು ಚುನಾವಣೆ ಸಮಯದಲ್ಲಿ ಓಟ್ಗೋಸ್ಕರ ಅವ್ರ ತಲೆಗೆ ಏನೇನೋ ಹೇಳಿ ಎಷ್ಟು ತುಂಬಿ ಓಟನ್ನ ಹಾಕ್ಸ್ಕೊಂಡ್ಬಿಟ್ರು. ಅದಾದ್ಮೇಲೆ ಏನಾಯ್ತು? ಫಸ್ಟ್ ಆಫ್ ಆಲ್ ಯೋಜನೆಗಳು ಜಾರಿಯಾಗಿದ್ದೇ ಲೇಟು. ಕೆಲವು ಜುಲೈಯಲ್ಲಿ, ಕೆಲವು ಆಗಸ್ಟ್ ಅಲ್ಲಿ, ಕೆಲವು ಸೆಪ್ಟೆಂಬರ್ ಅಲ್ಲಿ. ಹಿಂಗಾಗಿ ಕೊನೆಗೆ ಇವಾಗ ಏನಾಗಿದೆ ಅಂದ್ರೆ, ನಾಡಿದ್ದು ವರಮಹಾಲಕ್ಷ್ಮಿ ಹಬ್ಬ ಇದೆ. ವರಮಹಾಲಕ್ಷ್ಮಿ ಹಬ್ಬ ದಿವಸ ಗೃಹಲಕ್ಷ್ಮಿ ಅವ್ರಿಗೆ 0 1 ರೂಪಾಯಿ ಬರ್ಲಿಲ್ದಂಗೆ ಮಾಡಾಕ್ಬಿಟ್ರು. ಅಲ್ಟಿಮೇಟ್ಲಿ ಅದನ್ನೇ ಮಾಡಿದ್ವಿ. ಮತ್ತಿನ್ನೇನು ಮಾಡ್ತಾ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಮೋಸ ಮಾಡ್ಬಿಡ್ಸ್ಬಿಟ್ರು. ಗೃಹಲಕ್ಷ್ಮಿ ಅಂತ ಬಂದಾಗ ನೀವು ಉತ್ತರ ಕೊಡಿರಂತೆ ಪ್ರದೀಪ್ ಅವರೇ. 2,000 ರೂಪಾಯಿಗೇನೆ ಇವಾಗ ಕಷ್ಟ ಅನ್ನೋ ಪರಿಸ್ಥಿತಿ. ಡಿ ಕೆ ಶಿವಕುಮಾರ್ ಅವ್ರ ಮುಂದೆನೆ ಹೇಳ್ಬಿಟ್ರು ಬರ್ತಿಲ್ಲ ಅಂತ. ಅಪ್ಪಿ ತಪ್ಪಿ 1 ಲಕ್ಷ ಕಟಾಕಟ್ ಇನ್ ಕೇಸ್ ಬಂದಿದ್ರೆ ಇನ್ನೆಷ್ಟು ಕಷ್ಟ ಅಂದ್ರೆ, ವೈಜ್ಞಾನಿಕವಾಗಿ ಯೋಚನೆ ಮಾಡ್ದಲೆ ಘೋಷಣೆ ಮಾಡಿದ್ರೆ ಆಪತ್ ಹೆಂಗಾಗುತ್ತೆ ಅನ್ನೋದನ್ನ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಿರುವ ಕಾಂಗ್ರೆಸ್ ಎದುರಿಸ್ತಾ ಇದೆ. ಒಪ್ಕೊಳ್ಳೇಬೇಕು ನಾವ್ ಇದನ್ನ. ನಟರಾಜ್ ಗೌಡ್ರು ಇಡೀ ಚರ್ಚೆಯಲ್ಲಿ ಅವ್ರು ಮಾತಾಡ್ತಾ JDS ಮತ್ತು BJP 2 ವಿರೋಧ ಪಕ್ಷಗಳನ್ನ ಅವ್ರು ಹೇಳ್ತಿದ್ದಾರೆ, ಈ ಗ್ಯಾರಂಟಿಗಳ ಏನು ಕೊಡ್ತಾ ಇದೀವಿ ಅದು ಬಡವರ ಕಾರ್ಯಕ್ರಮ, ಅದರ ವಿರೋಧಿಗಳು ನೀವು ಅನ್ನೋ ಥರ ಅವ್ರು ಚರ್ಚೆ ಮಾತಾಡ್ತಾ ಇದ್ದಾರೆ. ಎರಡನೇದು ಇರಿ ಒಂದು ನಿಮಿಷ ಇರಿ. ಎರಡನೇದು ಪ್ರಕೃತಿನ್ ಸರ್ ಹೇಳಿದ್ರು ಅದ್ರ ಮೇಲೆ ಕಲ್ಲು ಹಾಕ್ಬೇಡಿ ಅಂತ. ಆ ಯೋಜನೆ ಮೇಲೆ ಇರಿ ಸರ್ ಒಂದು ನಿಮಿಷ. ಈ ಯೋಜನೆ ಸ್ಟಾಪ್ ಮಾಡಿ ಅಂತ ಪ್ರತಿರೋಧವನ್ನು ನಾವು ಎಡ್ದಂತವರು ಕಾಂಗ್ರೆಸ್ ಶಾಸಕರು. ಮೊದಲಿಗೆ ಒಂದ್ ನಿಮಿಷ ಇರಿ ಸರ್. ಚೆಲುವರಾಯ ಸ್ವಾಮಿ, ಬಾಲಕೃಷ್ಣ, ಲಕ್ಷ್ಮಣ್, ಇವತ್ತಿನ ಸತೀಶ್ ಜಾರಕಿಹೊಳಿ, ಇವತ್ತಿನ ಮುನಿಯಪ್ಪನವರು ಇರಿ ಪರಿಷ್ಕರಣೆ ನಿಲ್ಲಿಸಬೇಕು ಅಂತ ಹೇಳಿದಂತವ್ರು ನಿಮ್ಮ ಶಾಸಕರೇ ಹೊರತು ಅದು JDS ಅಥವಾ ನಟರಾಜ್ ಗೌಡ್ರ ಅದು ನಿಮ್ಮ ಶಾಸಕರು. ನೀವು ಮುಂಚೆಯಿಂದಲೂ ಇದನ್ನು ವಿರೋಧ ಮಾಡ್ತಾ ಇದ್ರಿ. ಗ್ಯಾರಂಟಿ ಯೋಜನೆಯಿಂದ ಪಾಕಿಸ್ತಾನ ಆಗುತ್ತೆ, ಶ್ರೀಲಂಕಾ ಆಗುತ್ತೆ, ದಿವಾಳಿ ಆಗುತ್ತೆ ಅಂತ. ಅದು ಯಾವುದೇ ಕಾರಣಕ್ಕೆ ನಿಲ್ಲಿಸಲ್ಲ. ನಾವು ಕೊಟ್ಟಿದ್ದೀವಿ, ನಾವು ನುಡಿದಂತೆ ನಡೆದಿದ್ದೀವಿ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ನೀವು ಘೋಷಣೆ ಮಾಡ್ತೀರಾ ಕೊಡಲ್ಲ ಅಷ್ಟೇ. ಬಿಜೆಪಿ ಈ ದೇಶದಲ್ಲಿ ಎಲ್ಲಾ ರಾಜ್ಯಗಳು ಘೋಷಣೆ ಮಾಡಿದೆ. ಯಾವುದಾದ್ರೂ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಾವು ಎಲ್ಲಾ ಸಮಯದಲ್ಲೂ ಏನು ಘೋಷಣೆ ಮಾಡ್ತೀವಿ ಕೆಲಸ ಮಾಡೇ ಮಾಡ್ತೀವಿ. ನಾವು ಘೋಷಣೆ ಮಾಡ್ತೀವಿ, ಕೆಲಸ ಮಾಡ್ತೀವಿ. ನುಡಿದಂತೆ ನಡೆದ ಸರ್ಕಾರ ಆದ್ರೆ ಕಾಂಗ್ರೆಸ್ ಸರ್ಕಾರ ಅಂತಾರೆ. ಪ್ರದೀಪ್ ಜಿ
ಬಿಜೆಪಿ ಪ್ರದೀಪ್ ಜಿ ನಿಮ್ಮ ಶಾಸಕರ ಹೊರತು ಈ ಕಾರ್ಯಕ್ರಮಗಳ ವಿರೋಧಿಗಳು ಪ್ರದೀಪ್ ಅವ್ರು ಎಷ್ಟು ಜೋರಾಗಿ ಮಾತಾಡ್ತಾರೆ ಅಂದ್ರೆ ನಟರಾಜ್ ಗೌಡ್ರೆ ಪ್ರದೀಪ್ ಅವ್ರು ಎಷ್ಟು ಜೋರಾಗಿ ಮಾತಾಡ್ತಾರೆ ಅಂತಂದ್ರೆ ಪಕ್ಕದಲ್ಲಿರೋ ಬದ್ರುದ್ದೀನ್ ಸರ್ ಕಿವಿ ಮೇಲೆ ನನಗೆ ಬಹಳ ಕಾಳಜಿ ಇದೆಯಪ್ಪ. ಸ್ವಲ್ಪ ನೀವು ನಿಧಾನಕ್ಕೆ ಮಾತಾಡಿದ್ರು ಕೇಳಿಸುತ್ತೆ ಸರ್. ನಾನು 1 ಲಕ್ಷ ರೂಪಾಯಿ ಇನ್ ಕೇಸ್ 1 ಲಕ್ಷ ರೂಪಾಯಿ ಕಟಾಕಟಿ ಯೋಜನೆ ಜಾರಿ ಮಾಡೋ ಪರಿಸ್ಥಿತಿ ಬಂದಿದ್ರೆ ಹೆಂಗಾಗ್ತಿತ್ತು ಅಂತ ಆತಂಕ ವ್ಯಕ್ತಪಡಿಸಿದೆ. ಎನಿವೆ ನಟರಾಜ್ ಗೌಡ್ರೆ, ಈಗ ಇನ್ ಕೇಸ್ ನೀವು ಪರಿಷ್ಕರಣೆ ಮಾಡಲ್ಲ ಅಂತ ಹೇಳ್ತಿದ್ದೀರಿ, ಬಟ್ ನಮಗ್ ಸಿಕ್ಕಿರೋ ಮಾಹಿತಿ BPL ಕಾರ್ಡನ್ನ ಮಾನದಂಡ ಮಾಡಬಹುದೇ, ಈ ಚಿಂತನೆ ಶುರುವಾಗಿದೆ ನಿಮ್ಮ ಪಕ್ಷದಲ್ಲಿ ಅಂತ ಹೇಳಿ. BPL ಕಾರ್ಡು ಇದನ್ನ ಬಹಿರಂಗವಾಗಿ ಹೇಳಿಕ್ ನನ್ಗೆ ಯಾವುದೇ ರೀತಿ ಮುಜುಗರನೂ ಇಲ್ಲ, ಹಿಂಜರಿಕೆನೂ ಇಲ್ಲ. BPL ಕಾರ್ಡ್ ಹಂಚಿಕೆನೆ ದೊಡ್ಡ ಸ್ಕ್ಯಾಮ್ ಸರ್. ಎಷ್ಟು ಜನ ಶ್ರೀಮಂತರ ಹತ್ರ ಇಲ್ಲ. ನೀವು ಅದ ಹೆಂಗೆ BPL ಕಾರ್ಡ್ ಮಾನದಂಡ ಮಾಡಿದ್ರೆ ಇದನ್ನ ಫಲಾನುಭವಿಗಳು, ಅರ್ಹ ಫಲಾನುಭವಿಗಳಿಗೆ ತಲುಪಿಸ್ಲಿಕ್ಕಾಗತ್ತೆ? ಈ ಐಡಿಯಾಸ್ ಎಲ್ಲಿಂದ ಬರ್ತಾ ಇದೆ ಮೊದಲನೇದಾಗಿ ಅಂತ ಹೇಳಿ. ಈಗ ನೋಡ್ರಿ, ಸರ್ಕಾರ ನಡೆಸೋಂಥವ್ರಿಗೆ ಒಂದು ಮಾನದಂಡ ಮಾಡಬೇಕಾಗತ್ತೆ. ಈಗ ಮುಂಚೆ ಏನ್ ಮಾಡಿದ್ರು, ನಾವು ಚುನಾವಣೆಗೆ ಮುಂಚೆ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ವಿ, ಕೊಡ್ತಾ ಇದ್ದೀವಿ ಇಲ್ಲಿವರೆಗೂ. ಮುಂದೆ ಪರಿಷ್ಕರಣೆ, ಈಗ ಸತೀಶ್ ಜಾರಕಿಹೊಳಿ ಇರೋ ತರ ಪರಿಷ್ಕರಣೆ ಆಗೋದಾದ್ರೆ ಚರ್ಚೆ ಮಾಡ್ತಾರೆ, ಎಲ್ಲರೂ ವಿಶ್ವಾಸಕ್ಕೆ ತಗೊಂತಾರೆ ಸ್ಟೇಕ್ ಹೋಲ್ಡರ್ಸ್ನ. ಅದು ಬಿಟ್ಬಿಟ್ಟು ನಾವು ಏಕಾಏಕಿ ತೀರ್ಮಾನ ಮಾಡೋದಿಲ್ಲ. ಒಂದ್ ನಿಮಿಷ ಗುರು, ಒಂದ್ ನಿಮಿಷ. ಬಿಜೆಪಿ 4 ವರ್ಷ ಅಧಿಕಾರದಲ್ಲಿತ್ತು. ಬಿಜೆಪಿ 4 ವರ್ಷ ಅಧಿಕಾರದಲ್ಲಿತ್ತು. 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ರೈತರು ಅಂದ್ರು, ಮಾಡ್ಲಿಲ್ಲ. ಅವ್ರು ವಚನ ಭ್ರಷ್ಟರು. ನಿಮ್ಮ ಪ್ರಣಾಳಿಕೆ ತಗೊಂಡು ನೋಡ್ರಿ, ನೀವು ನಿಮ್ಮ ಪ್ರಣಾಳಿಕೆ ತಗೊಂಡು ನೋಡಿ. ಆಮೇಲೆ ಎಲ್ಲಾ ಮಹಿಳೆಯರಿಗೆ BPL ಕಾರ್ಡ್ ಮಹಿಳೆಯರಿಗೆ ಸ್ಮಾರ್ಟ್ ಫೋನ್ ಕೊಡ್ತೀವಿ ಅಂತ ಹೇಳಿದ್ರು. ಸ್ಮಾರ್ಟ್ ಫೋನ್ ನಿಮ್ಮ ಪ್ರಣಾಳಿಕೆ ನೋಡಿ, ಮಾಡ್ಲಿಲ್ಲ. ನಾವೇನ್ ಪ್ರಾಮಿಸ್ ಮಾಡಿದ್ವಿ, ನಾವೇನ್ ಪ್ರಣಾಳಿಕೆ ಕೊಟ್ಟಿದೀವಿ ಅದನ್ನ ಮಾಡ್ತಾ ಇದೀವಿ. ಅವರು ಮಾಡಕ್ಕಾಗಿಲ್ಲ, ನಾವು ಮಾಡ್ತಾ ಇದೀವಿ. ಅದು ದ್ವೇಷ ನಿಮ್ಗೆ. 5 ಕೋಟಿ ಜನ ಇವತ್ತು ಒಂದಲ್ಲ ಒಂದು ಫಲಾನುಭವಿಗಳಾಗಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ತಮ್ಮ ಪ್ರಣಾಳಿಕೆಯನ್ನ, ತಮ್ಮ ವಚನಗಳನ್ನ ಈಡೇರಿಸಲಿಲ್ಲ. ನಾವು ನಮ್ಮ ಪ್ರಣಾಳಿಕೆಯನ್ನ, ನಮ್ಮ ವಚನ ಈಡೇರಿಸ್ತಾ ಇದೀವಿ. ಇದು ನಮ್ಮ ಬದ್ಧತೆ ಅಂತ. ಲೂಟಿ ಹೊಡೆದೊಳಗೆ ರಿಸೀವರ್ ಆಗಿದ್ರು, ನಾವು ಜನಸೇವೆಯಲ್ಲಿ ರಿಸೀವರ್ ಆಗಿದ್ದೀವಿ. ನಾವು ಜನಸೇವೆಯಲ್ಲಿ ತಲ್ಲೀನರಾಗಿದ್ದೀವಿ. ಅವ್ರು ಲೂಟಿನಲ್ಲಿ ರಿಸೀವರ್ ಆಗಿದ್ರು. ಈ ಯೋಜನೆಯನ್ನ ದಯವಿಟ್ಟು ಯೋಜನೆಯನ್ನ ಹೇಗೆ ಪರಿಣಾಮಕಾರಿಯಾಗಿ ಇನ್ನಷ್ಟು ಒಳ್ಳೆ ಅರ್ಹ ಫಲಾನುಭವಿಗಳು ತಲುಪಿಸೋಕೆ ಹೇಗೆ ಅನ್ನೋದನ್ನ ಎಲ್ಲಾ ರಾಜ್ಯಕ್ಕೆ ಒಂದ್ ನಿಮಿಷ ವಿರೋಧ ಪಕ್ಷ ಕಾಂಗ್ರೆಸ್ ಪ್ರದೀಪ್ ಜಿ ಆಯ್ತು, ನೀವು ಮಧ್ಯಾಹ್ನ 2 ಸತಿ ಊಟ ಮಾಡಿದಿರಿ, ಎನರ್ಜಿ ಜಾಸ್ತಿ ಇದೆ, ನನ್ನ ರಿಕ್ವೆಸ್ಟ್ ಕಂಟ್ರೋಲ್ ಮಾಡ್ಕೊಳ್ಳಿ. ಕಡೆದಾಗಿ ಬದ್ರುದ್ದೀನ್ ಸರ್ ಹೇಳ್ತಿರೋದು ವ್ಯಾಲಿಡ್ ಇದೆ. ಗ್ಯಾರಂಟಿ ಯೋಜನೆಗಳ ವಿರುದ್ಧವಾಗಿ ಯಾವ ಪಕ್ಷನೂ ಇಲ್ಲ. ಅನುಷ್ಠಾನ ಸರಿಯಾಗಿ ಆಗ್ಬೇಕು, ಕೊಟ್ಟ ಮಾತನ್ನ ನಡ್ಕೊಳ್ಬೇಕು. ಮೋನಿಶ್ ಅವರೇ ಇರೋ 30 ಸೆಕೆಂಡ್ ಟೈಮ್. ಏನ್ ಮಾಡ್ಬೇಕು ಸರ್ಕಾರ? ನಿಮಗೆ ವಾಪಸ್ ಬರ್ಬೇಕು 30 ಸೆಕೆಂಡ್ ಅಂದ್ರೆ. ನಟರಾಜ್ ಗೌಡ್ರೆ ಪ್ರದೀಪ್ ಜಿ ಪ್ಲೀಸ್ ಕಂಟ್ರೋಲ್ ಯುವರ್ ಎನರ್ಜಿ, ಪ್ಲೀಸ್ ಕಂಟ್ರೋಲ್. ನಟರಾಜ್ ಗೌಡ್ರೆ ಬರ್ಬೇಕಾ ಬೇಡವಾ ನಿಮ್ ರಿಯಾಕ್ಷನ್ಗೆ? ನಿಮ್ ರಿಯಾಕ್ಷನ್ ಬರ್ಬೇಕು. ಮೋನಿಶ್ ಅವ್ರು ಬೇಗ ಕ್ವಿಕ್ ಆಗಿ ಸಲಹೆ ಕೊಡಿ. ಕಳೆದ 10 ವರ್ಷಗಳಿಂದ ಬಡಪರ ಯೋಜನೆಗಳು ಜೊತೆಗೆ ಅಭಿವೃದ್ಧಿ ಪರ ಯೋಜನೆಗಳು ಎರಡನ್ನೂ ಯಾವ ರೀತಿ ಮ್ಯಾಚ್ ಮಾಡಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ತೋರಿಸಿದೆ. ಅರ್ಥ ಆಯ್ತಲ್ಲ? ಅದೇ ರೀತಿ ಇವರು ಸಹ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಜೊತೆಗೆ ಅಭಿವೃದ್ಧಿ ಪರ ಯೋಜನೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಬ್ಯಾಲೆನ್ಸ್ ಅಪ್ರೋಚ್ ಇಟ್ಕೊಂಡು ರಾಜ್ಯ ನಡ್ಸ್ಕೊಂಡು ಹೋಗ್ಬೇಕೆ ಹೊರತು ಇವತ್ತು ನೋಡಿ ಇವ್ರು ಮಾಡ್ತಿರುವಂತ ಕೆಲಸಕ್ಕೆ ಏನಾಗಿದೆ ಅಂದ್ರೆ, ಬಿಡದಿಲಿದ್ದಂತ ಟೊಯೋಟಾ ಫ್ಯಾಕ್ಟರಿ ಹೊಸ ಪ್ಲಾಂಟ್ 25,000 ಕೋಟಿ ಇನ್ವೆಸ್ಟ್ಮೆಂಟ್ ಮಹಾರಾಷ್ಟ್ರಕ್ಕೆ ಹೋಗಿದೆ. ಬಿಕಾಸ್ ಇವ್ರೇನೋ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ನಟರಾಜ್ ಗೌಡ್ರೆ ನಿಮ್ಮಿಂದ ಒಂದು ಸ್ಪಷ್ಟೀಕರಣ. ಈಗ ನಿಮ್ಮದೇ ಶಾಸಕರು ಪ್ರದೀಪ್ ಜಿ ಸಮಯ ಇದೆ. ಎನಿವೇ ಥ್ಯಾಂಕ್ ಯು. ಎಲ್ಲಾರ್ದು ಮೈಕ್ ಆಫ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದೇ ಪಕ್ಷದ ಶಾಸಕರ ಹೇಳಿಕೆಯಿಂದ, ಸಚಿವರ ಹೇಳಿಕೆಯಿಂದ ಗೊಂದಲ ಸೃಷ್ಟಿಯಾಗಿದೆ. ನಟರಾಜ್ ಗೌಡ್ರೆ ಸ್ಪಷ್ಟೀಕರಣ ನಿಮ್ ಸರ್. ಥ್ಯಾಂಕ್ ಯು.